this is Reshma Shetty. Welcome back to my channel. Welcome back to another new vlog. So 3 days in the full rest ಮಾಡ್ತಾ ಇದ್ದೆ. ಸೊ ಹಾಗಾಗಿ ಯಾವುದು vlog shoot ಮಾಡಿಲ್ಲ. ಇವರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನೀರು ಬಿಟ್ಟು ನನಗೆ ಇಂಟ್ರೋದಲ್ಲಿ. It's a revenge. ನನ್ನ ಲಾಸ್ಟ್ vlog ನೋಡೋದ್ರಲ್ಲಿ ಸೊ ಹಾಗಾಗಿ ಇವತ್ತು ಹೊಸದಾಗಿ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಹೊಸ ವ್ಲಾಗ್ ಜೊತೆ ನಿಮ್ ಜೊತೆ ಹೊಸ ವ್ಲಾಗ್ ಜೊತೆ ನಿಮ್ ಜೊತೆ ಮ್ಯೂಸಿಕ್ ಡ್ಯಾನ್ಸ್ ಆಡಿ. ಸೊ ಹೊಸ ವ್ಲಾಗ್ ನ ತಗೊಂಡ್ಬಂದಿದ್ದೀನಿ ನಿಮ್ ಜೊತೆ. ಸೊ ಏನಪ್ಪಾ ಅಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಲ್ಲಿ ದಸರಾ ಶುರು ಆಗಿದೆ. ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಶುರು ಆಗಿದೆ. ನಾವೇ ರೆಸ್ಟ್ ಮಾಡ್ತಾ ಇದ್ವಿ, ಹೋಗಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಇವತ್ತಿಂದ ನಿಮಗೆ ದಸರಾ ವ್ಲಾಗ್ ಶುರು ಆಗುತ್ತೆ. ಮೇನ್ಲಿ ಫಸ್ಟ್ ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದೀವಿ ಇವತ್ತು. ಬಟ್ ಆದ್ರೆ ಮಳೆ ರಾಯ ಅದನ್ನ ನನ್ನ ಚಾನಲ್ ಅಲ್ಲಿ ಇಲ್ಲ, ಓಕೆನಾ? ಲೈಟಿಂಗ್ ಫಸ್ಟ್ ನಂದು ನಾಳೆನೇ ಅಪ್ಲೋಡ್ ಆಗುತ್ತೆ. ನೋಡಿ. ಸೊ ಲೈಟಿಂಗ್ ನೋಡಕ್ ಅಂತ ಹೇಳ್ಬಿಟ್ಟು ನಾವೆಲ್ಲ ರೆಡಿ ಆದ್ವಿ. ಬಟ್ ಅಂದ್ರೆ ಪಾಪ ಮಳೆ ರಾಯ ನಮ್ಗೆ ಹೋಗಕ್ಕೆ ಕೊಡ್ತಾನೆ ಇಲ್ಲ. ಮಳೆ ಬರ್ತಾ ಇದೆ ಸಿಕ್ಕಾಬಟ್ಟೆ. ಬಟ್ ಅಂದ್ರೂ ಇವತ್ತು ಎಷ್ಟೇ ಮಳೆ ಬಂದ್ರೂ ಪರವಾಗಿಲ್ಲ, ಇವತ್ತು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ನೆನ್ನೆನೂ ಕೂಡ ಅಷ್ಟೇನೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗಕ್ಕಾಗ್ಲಿಲ್ಲ. ಆಚೆ ಮೊನ್ನೆ ಎಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ, ಓಡಾಡಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ಏನೇ ಆದ್ರೂ ಪರವಾಗಿಲ್ಲ, ಮಳೆ ನೆನ್ಕೊಂಡಾದ್ರೂ ಪರವಾಗಿಲ್ಲ, ಲೈಟಿಂಗ್ಸ್ ನೋಡ್ಕೊಂಡ್ ಬರ್ಬೇಕು ಇವತ್ತು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೊರಟಿದೀವಿ ಅಲ್ವಾ? ಎಸ್, ಮಳೆ ಬರ್ತಾ ಇದೆಯಲ್ಲ, ಮೋಸ್ಟ್ಲಿ ಜನ ಕಮ್ಮಿ ಇರ್ತಾರೆ ಅಂತ ಅನ್ಕೊಂಡಿದೀನಿ. ಬಟ್ ಮೋಸ್ಟ್ಲಿ ಎಲ್ಲ ಕಾರಲ್ಲೇ ಬಂದ್ಬಿಟ್ರೆ ಆರಾಮಾಗಿ ಕುತ್ಕೊಂಡಿರ್ತಾರೆ ಲೈಟಿಂಗ್ಸ್ ನೋಡ್ಕೊಂಡು. ಆ ತರ ಸೀನೇ ಇಲ್ಲ ನಮ್ಮ ಮೈಸೂರು ದಸರಾದಲ್ಲಿ. ಲೈಟಿಂಗ್ಸ್ ನೋಡಕ್ಕೆ ಹೋದ್ರೆ ಮಳೆ ಬಂದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೋಡಕ್ ಬಂದಿರ್ತಾರೆ. ಎಷ್ಟೊಂದು ನೋಡಿದೀನಿ, ಎಷ್ಟೊಂದು ಸರಿ. ಮೈಸೂರಲ್ಲಿ ದಸರಾ ಟೈಮಲ್ಲಿ ಟ್ರಾಫಿಕ್ ನೋಡಿ ಎದುರ್ಕತ್ತಾರೆ. ನಾವು ಬೆಂಗಳೂರವರು ಡೈಲಿ ಟ್ರಾಫಿಕ್ ನೋಡೋರು, ನಮ್ಮ ಹತ್ರನೇ ಟ್ರಾಫಿಕ್ ಬಗ್ಗೆ ಹೇಳ್ತಾ ಇದಾರೆ. ಕಮೆಂಟ್ಸ್ ತಿಳಿಸಿ. ನನ್ಗೂನು ಗೊತ್ತು, ನಾನು ಬೆಂಗಳೂರಲ್ಲಿ ಇದ್ದಿದ್ದೀನಿ, ನಾನು ವರ್ಕ್ ಎಲ್ಲ ಮಾಡಿರೋದಲ್ಲೇ. ಬಟ್ ಅಂದ್ರೆ ನೀವು ಅಂದ್ರೆ ಡೈಲಿ ನೋಡ್ತಿರ್ತೀರ ಅಲ್ವಾ? ಸೊ ನಿಮ್ಗೆ ಫ್ರಸ್ಟ್ರೇಟ್ ಆಗ್ಬಿರುತ್ತೆ. ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಅಭ್ಯಾಸನೂ ಆಗಿರುತ್ತೆ, ನಮಗ್ ಫ್ರಸ್ಟ್ರೇಟ್ ಆಗುತ್ತೆ. ಹೌದು. ಸೊ ನಾವು ವರ್ಷಕ್ಕೆ ಒಂದೇ ಸಲ ನೋಡೋದು, ದಸರಾದಲ್ಲಿ ಮಾತ್ರ ಇಷ್ಟು ಟ್ರಾಫಿಕ್ ನಾವು ನೋಡೋದು. ಅದ್ ಬಿಟ್ರೆ ನಾರ್ಮಲ್ ಆಗಿ ಪೀಸ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಗೆ ಇರಿಟೇಷನ್ ಅಂತ ಫೀಲ್ ಆಗುತ್ತೆ. ನಿಮ್ಗಂದ್ರೆ ಡೈಲಿ ನೋಡಿರೋದ್ರಿಂದ ಅಷ್ಟೊಂದೇನು ಅನ್ಸಲ್ಲ. ಇಷ್ಟೇನಾ ಟ್ರಾಫಿಕ್, ನಾವು ಬೆಂಗಳೂರಲ್ಲಿ ನೋಡಿ ಎಷ್ಟಿರುತ್ತೆ ಟ್ರಾಫಿಕ್ ಅಂತ ನೀವ್ ಹೇಳ್ತೀರಾ. ಸೊ ಇಷ್ಟೇ ಡಿಫ್ರೆನ್ಸ್, ಓಕೆನಾ? ಸೊ ಈಗ ಇವಳು ಮಾತು ನಿಲ್ಲುತ್ತಾ ಇಲ್ಲ ಮಳೆ ನಿಲ್ಲುತ್ತಾ? ಸೊ ಈಗ ತಡ ಮಾಡದೆ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಖಿತ್ ಶೆಟ್ಟಿ ವ್ಲಾಗ್ಸ್ ಅಂತ ಸರ್ಚ್ ಮಾಡಿ. ಸೊ ಈಗ ತಡ ಮಾಡದೆ ಹೊರಡೋಣ ಬನ್ನಿ. ಮಳೆ ನೋಡಿ ಎಷ್ಟು ಬರ್ತಾ ಇದೆ. ಮಳೆ ನಿಲ್ತಾನೆ ಇಲ್ಲ. ನಾವು ಆಗ್ಲಿಂದ ವೆಯ್ಟ್ ಮಾಡ್ತಾ ಇದೀವಿ ಮಳೆ ನಿಲ್ಲುತ್ತೆ ಅಂತ. ಬಟ್ ನಿಲ್ತಾನೆ ಇಲ್ಲ. ಫೈನಲಿ ನಾವು ಹೊರಟ್ವಿ. ಮಳೆ ಅಂತೂ ನಿಲ್ಲೇ ಇಲ್ಲ. ಸೊ ಅದನ್ನು ನಂಬ್ಕೊಂಡ್ರೆ ಇನ್ನೂ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮಳೆಲೇ ನೆನ್ಕೊಂಡು ಹೋಗೋಣ ಅಂತ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಫಸ್ಟ್ ನಮಗೆ ಸಿಗೋದೆ ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ ಸರ್ಕಲಲ್ಲಿ ಲೈಟ್ ಅಂತೂ ತುಂಬಾ ಚೆನ್ನಾಗಿತ್ತು. 4 ಸೈಡೆಡ್ ಸರ್ಕಲ್ ಲೈಟ್ ಹಾಕಿರ್ತಾರಲ್ವ, ಅದನ್ನು ನೋಡೋ ಮಜಾನೇ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಅಲ್ಲಿಂದ ಬಂದರೆ ಥ್ರೂ ಔಟ್ ಸ್ಟ್ರೇಟ್ ಒಂದೇ ರೋಡು. ಸೊ ಅಲ್ಲಿ ಲೈಟಿಂಗ್ಸ್ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಪೋಲ್ಸ್ಗಳಿಗೆಲ್ಲ ಲೈಟ್ ಹಾಕಿದ್ರು. ಅದೊಂಥರ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಒಂದು ರೈಲ್ವೆ ಸ್ಟೇಷನ್ ಸರ್ಕಲ್ಲು. ಸೊ ಇದು ಕೂಡ ಅಷ್ಟೇ, ಸರ್ಕಲ್ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಲ್ಲಿ ಫ್ಲವರ್ಸ್ ಥರ ಸ್ಟ್ಯಾಂಡ್ ಎಲ್ಲ ಹಾಕಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನೀವು ಕೆಲವೊಂದು ಕಡೆ ಲೈಕ್ ಕಟೌಟ್ ಥರ ಲೈಟ್ಸ್ನ ನೋಡ್ಬೋದು. ಕರ್ನಾಟಕ ಮ್ಯಾಪ್ ಆಗಿರ್ಬೋದು, ಅಥವಾ ರಾಜ್ರದ್ದಾಗಿರ್ಬೋದು, ಅಥವಾ ಆರ್ಮಿ ಅವ್ರದ್ದು ವೆಪನ್ಸ್ದಾಗಿರ್ಬೋದು. ಸೊ ಇದೆಲ್ಲ ಅಲ್ಲಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಗೈಸ್, ಮಳೆಯಲ್ಲೇ ನೆನ್ಕೊಂಡು ಲೈಟಿಂಗ್ಸ್ ತೋರಿಸ್ತಾ ಇದ್ದೀವಿ. ಹೆಲ್ಮೆಟ್ ಹಾಕಿಲ್ಲ ಅಂತ ಭಯಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ದಸರಾ ಟೈಮಲ್ಲಿ ಯಾರೂ ಹಾಕಲ್ಲ, ಆ್ಯಂಡ್ ಟ್ರಾಫಿಕ್ಕು ಸ್ಲೋ ಮೂವಿಂಗ್ ಇರುತ್ತಲ್ಲ, ಅದಕ್ಕೆ ನಾವು ಹಾಕಿಲ್ಲ. ನೋಡಿ, ಮಳೇಲಿ ನಿಂತ್ಕೊಂಡು ಫುಲ್ಲು ಇವಳು ನೋಡಿ ಕ್ಯಾಪ್ ಎಲ್ಲ ಹಾಕೊಂಡು ಸೇಫ್ಟಿ ಮಾಡ್ಕೊಂಬಿಟ್ಟವಳೆ. ನಾನಂತೂ ಫುಲ್ ನಿಂದೋಗಿದ್ದೀನಿ. ಇನ್ನೂ ಸ್ವಲ್ಪ ನೋಡಬೇಕು, ಲೈಟಿಂಗ್ಸು ಬ್ಯಾಲೆನ್ಸ್ ಇದೆ, ಎಲ್ಲ ತೋರಿಸ್ತೀವಿ ನೋಡಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ. ತುಂಬಾ ಮಳೆ ಬರ್ತಾಯಿತ್ತು. ನಾವು ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸಿಕ್ಕಾಬಟ್ಟೆ ಮಳೆ ಬಂತು. ಒಂದು ರೀತಿಯಲ್ಲಿ ಒಳ್ಳೆಯದೇ ಅಂತ ಹೇಳ್ಬೋದು. ಲೈಕ್ ಕೆಲವೊಂದು ಹಬ್ಬ, ಫಂಕ್ಷನ್ ಈ ಥರದ್ದೆಲ್ಲ ಆಗಬೇಕಾದ್ರೆ ಮಳೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದೇ ಬ್ಲೆಸ್ಸಿಂಗ್ ತೊಗೊಂಡು ನಾವು ಹೋದ್ವಿ. ಬಟ್ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ. ಮೇ ಬಿ ಮಳೆ ಬರ್ತಿದ್ದಕ್ಕೆ ರೀಸನ್ಗಿರ್ಬೋದು. ರೋಡ್ನ ಮಾತ್ರ ಬ್ಲಾಕ್ ಮಾಡಿದರು. ಹಾಗೆ ಕೆಲವೊಂದು ಸೈಡ್ ಮಾತ್ರ ಒನ್ ವೇ ಇತ್ತು. ಅದು ಬಿಟ್ಟರೆ ನಾರ್ಮಲಾಗಿ ಎಲ್ಲ ಕಡೆ ಓಪನ್ ಇತ್ತು. ಲೈಕ್ ಪ್ಯಾಲೇಸಿಗೆ ಹೋಗೋ ರೋಡು ಎಕ್ಸಿಬಿಷನಿಂದ ಬ್ಯಾಕ್ ಸೈಡು, ಅಲ್ಲಿ ಸ್ವಲ್ಪ ಟರ್ನ್ ಮಾಡ್ಕೊಂಡು ಬರಬೇಕು. ಅದೊಂದು ರೋಡ್ ಮಾತ್ರ ಬ್ಲಾಕ್ ಮಾಡಿದರು. ಅದು ಬಿಟ್ಟರೆ ಇನ್ಯಾವುದೂ ನಾವು ನೋಡಿದ ಮಟ್ಟಿಗೆ ಬ್ಲಾಕ್ ಆಗಿಲ್ಲ. ಲೈಕ್ ಆರಾಮಾಗೆ ಹೋಗ್ಬೋದಿತ್ತು. ಎಲ್ಲಿ ಟ್ರಾಫಿಕ್ ಇಲ್ಲ ಅಂದ್ರೂ ಪ್ಯಾಲೇಸ್ ಗ್ರೌಂಡ್ ಹತ್ರ ಅಂತೂ ಸಿಕ್ಕಾಬಟ್ಟೆ ಟ್ರಾಫಿಕ್ ಇದ್ದೇ ಇರುತ್ತೆ. ಪ್ಯಾಲೇಸ್ ನೋಡೋದೇ ಒಂಥರ ಖುಷಿ. ಏನೋ ನಮ್ಮ ಮೈಸೂರು ಪ್ಯಾಲೇಸು ಅನ್ನೋ ಒಂದು ಹೆಮ್ಮೆ ಫೀಲ್ ಆಗುತ್ತೆ. ಸೊ ಅದನ್ನು ಕಣ್ತುಂಬ ನೋಡಬೇಕಾದ್ರೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿತ್ತು. ಗೂಸ್ ಬಂಪ್ಸ್ ಎಲ್ಲ ಬರ್ತಾಯಿತ್ತು, ಬಟರ್ಫ್ಲೈ ಎಲ್ಲ ಆಡಾಡ್ತಾಯಿತ್ತು ಹೊಟ್ಟೆ ಒಳಗೆ. ತುಂಬಾ ಖುಷಿಯಾಗುತ್ತೆ ಅದನ್ನು ನೋಡಬೇಕಾದ್ರೆ. ಸಿಕ್ಕಾಬಟ್ಟೆ ಏನೋ ಒಂಥರ ಅನಿಸುತ್ತೆ, ಓ ನಮ್ಮ ಮೈಸೂರಲ್ಲಿ ಈ ಥರ ಎಲ್ಲ ನಡೆಯುತ್ತೆ ಅನ್ನೋ ಖುಷಿ ಒಂದು ಕಡೆ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಪೊಲೀಸವ್ರಿಗೆ ಈ ಟೈಮಲ್ಲಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಾರೆ. ಅಷ್ಟು ಮಳೆ ಬರ್ತಾಯಿದ್ರು ಎಲ್ಲ ಕಡೆ ಪೊಲೀಸ್ ನಿಂತಿದ್ರು ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ. ಅಷ್ಟು ಶ್ರಮ ಇರುತ್ತೆ ಅಂತ ಆ ಸಿಚುವೇಶನಲ್ಲಿ ನಿಂತ್ಕೊಂಡು ಮಾಡಬೇಕಾದ್ರೇ ಗೊತ್ತಾಗುತ್ತೆ. ಸೀರಿಯಸ್ಲಿ ಅವರಿಗೆ ಹ್ಯಾಟ್ಸ್ ಆಫ್.
ಈಗಷ್ಟೇ ಮನೆಗೆ ರೀಚ್ ಆಗಿದ್ದೀವಿ. ಬರ್ತಾ ಅಂತೂ ಫುಲ್ ಮಳೆ ನೆನ್ಕೊಂಡು ಬಂದ್ವಿ. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಲೈಟಿಂಗ್ಸ್ ನೋಡೋದಂತೂ ಸಿಕ್ಕಾಪಟ್ಟೆ ಮಜಾ ಇತ್ತು. ಆ್ಯಕ್ಚುಲಿ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಲೈಕ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗೆಲ್ಲ. ಯಾಕಂದರೆ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಜನ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಂದ್ರೂ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ. ಸ್ವಲ್ಪ ಟ್ರಾಫಿಕ್ ಇತ್ತು. ಇಲ್ಲಿ ಇವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗೈಸ್, ತೋರಿಸ್ತಾ ಹೆಂಗೆ ಮಾಡ್ತಾರೆ ಅಂತ. ಅಂದವೇ ಬರ್ತಾ ಅಲ್ಲಿಗೆ ಅಲ್ಲಿ ಒಂದು ಕಾರ್ಟಲ್ಲಿ ಊಟ ಕೂಡ ಮಾಡ್ಕೊಂಡು ಬಂದ್ವಿ. ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಬಟ್ ಮಳೆಯಲ್ಲಿ ನಿಂತ್ವಿ. ಲಾಸ್ಟ್ ಇಯರ್ ಮಳೆ ಏನೂ ಇರಲಿಲ್ಲ. ಸೊ ಒಂಥರ ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕೆಲವೊಂದು ಕಡೆ ಅಂತೂ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗು. ಆ್ಯಂಡ್ ಪ್ಯಾಲೇಸ್ ಹತ್ರ ಎಲ್ಲ ಓಕೆ, ಪ್ಯಾಲೇಸ್ ಹತ್ರ ನಾರ್ಮಲ್ ಆಗಿರುತ್ತೆ ಅಂತ. ಎಸ್ಪೆಷಲಿ ಈ ಸಲ ನನಗೆ ದೇವರಾಜ ಅರಸ್ ರೋಡ್ ಲೈಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನಗೂ ಓಕೆ, ನೋಡಕ್ ಚೆನ್ನಾಗಿತ್ತು, ಬಟ್ ಬೆಳಕು ಅಷ್ಟೊಂದು ಇರಲಿಲ್ಲ. ಹೌದು, ಬಟ್ ಇನ್ನೊಂಚೂರು ಬೆಳಕು ಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಓಕೆ, ಲಾಸ್ಟ್ ಟೈಮೇ ನನ್ಗೆ ಇಷ್ಟ ಆಗಿತ್ತು. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿತ್ತು ಅನ್ಸುತ್ತೆ. ಲಾಸ್ಟ್ ಟೈಮ್ ನನಗೆ ಅಷ್ಟೊಂದು ನೆನಪಿಲ್ಲ, ಬಟ್ ಈ ಟೈಮ್ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು. ಲೈಕ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಜಸ್ಟಿಸ್ ಮಾಡಿಲ್ಲ ಅಂತಂದ್ರು, ಲೈಕ್ ರಿಯಲ್ ಆಗಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೀವು ಯಾರಾದರೂ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ವಿಸಿಟ್ ಮಾಡಿ. ಆ್ಯಂಡ್ ನಮ್ಮ ವಿಡಿಯೋ ಹೇಗಿದೆ ಅಂತ ಹೇಳಿಬಿಟ್ಟು ಕೂಡ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಟೇಕ್ ಕೇರ್, ಲವ್ ಯು ಆಲ್. ಎಸ್.